ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಏನಾಗಿರುತ್ತೆ ಅಂದರೆ, ಟುಡೇ ಇಸ್ ಶಿವಣ್ಣ's ಬರ್ಡೇ. ಹ್ಯಾಪಿ ಬರ್ಡೇ ಶಿವಣ್ಣ. ಅಂದರೆ ಇವತ್ತು ಅವ್ರ ಬರ್ಡೇ ಆ್ಯಂಡ್ ನಾವು ಆಚರಿಸೋಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವು ಇನ್ ದ ಸೆನ್ಸ್ ದ DKD ಟೀಮ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಅಂದರೆ ಇಷ್ಟು ವರ್ಷ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಶಿವಣ್ಣಗೆ ವಿಶ್ ಮಾಡ್ತಾ ಇದ್ದೆ, ಬಟ್ ದಿಸ್ ಟೈಮ್ ಐ ಗೆಟ್ ಟು ಸೆಲೆಬ್ರೇಟ್ ವಿತ್ ಹಿಮ್. ಇಟ್ಸ್ ಅ ನೈಸ್ ಫೀಲಿಂಗ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಐ ಆಲ್ರೆಡಿ 8:30 ಆಗಿಬಿಟ್ಟಿದೆ, ಬೆಳಿಗ್ಗೆ 8:30 ಆಗಿದೆ. 8:45 ಅಷ್ಟರಲ್ಲೆಲ್ಲ ಬೇಗ ಹೊರಡಬೇಕು. ಸೊ ನಾನು ರೆಡಿಯಾಗಿ ಸಿಗ್ತೀನಿ. ಲೆಟ್ಸ್ ಗೋ. ಸಾಗರ್, ಹಾಯ್, ವೆಲ್ಕಮ್ ಟು ಮೈ ವ್ಲಾಗ್. ಹಾಯ್. ಚೇಂಜ್. ಇವತ್ತು ಸಾಗರ್ ಗಾಡಿ ಓಡಿಸ್ತಾ ಇದ್ದ. ಯಾರು ಓಡಿಸ್ತಾ ಇದ್ದಾರೆ? ಜೊತೆ ಓಡಿಸ್ತಾ ಇದ್ದಾರೆ. ಹಾಯ್ ಹೇಳೋ. ಹಾಯ್. ಏನ್ ಹೇಳ್ತೀಯಾ? ಹೆಂಗ ಅನಿಸ್ತಾ ಇದೆ ನಮ್ಮ ಬ್ಲಾಗಲ್ಲಿ ಬಂದು? ಖುಷಿ ಆಗ್ತಿದೆ. ಇಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ ಬಂದು ಏನ್ ಅನಿಸ್ತಿದೆ ನಿಂಗೆ? ಖುಷಿ ಆಗ್ತಿದೆ. ವ್ಯಕ್ತಪಡಿಸು. ಫೀಲಿಂಗ್ ಪ್ರೌಡ್. ಸರ್, ಎಲ್ಲಿಗೆ ಹೋಗ್ತಾ ಇದೀವಿ ಹೇಳಿ ಸರ್? ರೆಡಿ ಆಗ್ತಾ ಇದಾರೆ ಸರ್. ಶಿವಣ್ಣ ಅವ್ರ ಮನೆಗೆ. ಏನಕ್ಕೆ? ಶಿವಣ್ಣನ ಬರ್ತಡೇ ಅಲ್ವಾ, ವಿಶ್ ಮಾಡ್ಬರೋಣ ಅಂತ. ನಿಮ್ಗೆ ಏನ್ ಫೇವ್ರೆಟ್ ಮೆಮರಿ ಸಾಗರ್? ಹಾ? ಶಿವಣ್ಣ ಜೊತೆ ಫೇವ್ರೆಟ್ ಮೆಮರಿ ಅಂದ್ರೆ DKD ಮಾಡಿದಿರಲ್ಲ, ನನಗ ಫೇವ್ರೆಟ್ ಮೆಮರಿ ಏನು? ಅದೇ ನನ್ನ ಪ್ಯಾಂಟ್ ಇಳ್ಕೊಂತೀನಲ್ಲ, ಓ, ಅದ್ ಅಣ್ಣನೇ ರಿಜಿಸ್ಟರ್ ಮಾಡಿದ್ದಾನೆ. ಅಣ್ಣನೇ ಮಾಡಿದ್ದು. ಅದೇ ನನ್ನ ಮೆಮೊರೀಸ್. ತುಂಬಾ ಮೆಮೊರೀಸ್ ಇದೆ ಶಿವಣ್ಣ ಜೊತೆ. ಲೈಕ್ DKDಲಿ, ಆಮೇಲೆ ನಾನು ಗಂಧದ ಗುಡಿ ಅಂತ ಈವೆಂಟ್ ಮಾಡಿದ್ವಲ್ಲ, ಹಾ, ಅವಾಗ ನಾನು ಶಿವಣ್ಣಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೆ. ಯಾ ಅದೆಲ್ಲ ಬೆಸ್ಟ್ ಮೆಮೊರೀಸ್. ಶಿವಣ್ಣ ಜೊತೆ ಕಳ್ದಿರೋದೆಲ್ಲ ಬೆಸ್ಟ್ ಮೆಮೊರೀಸ್. ಆಟೋಮೆಟಿಕ್ಲಿ ಅಣ್ಣ ಇಸ್ ಸೋ ಪಾಸಿಟಿವ್. ಅದು ಆಟೋಮೆಟಿಕ್ ಆಗಿ ಹಂಗ ಆಗ್ಬಿಡುತ್ತೆ. ಅಷ್ಟೇ. ಆ ಮೂಮೆಂಟ್ ಸ್ಪೆಷಲ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಹೇಳಿ ಹೇಳಿ, ಏನ್ ಸಮಾಚಾರ? ಯಾವಾಗ ಮಾಡ್ತೀರಾ ನಿಮ್ ಯೂಟ್ಯೂಬ್ ಚಾನಲ್? ಮಾಡಲ್ವಾ? ಗಿವ್ ಅಪ್ ಮಾಡ್ತಾ ಇದಾರೆ ಗೈಸ್ ಇವರು. ನಾವ್ ಮಾಡಲ್ಲ ಅಂತ. ಯಾಕೆ? ಅಯ್ಯೋ ಸಾಕ್ಷಿ, ಯಾಕೆ ಮಾಡಲ್ಲ? ಸಾಕು, ಇವಾಗ ತುಂಬಾ ಜನದಿದೆ ಯೂಟ್ಯೂಬ್. ನಿಂದಿದೆಯಲ್ಲ, ಸಾಕು ಬಿಡು. ನಂದ್ರಲ್ಲೇ ಮಾಡ್ತೀರಾ ನೀವು ಬ್ಲಾಗ್? ಅಷ್ಟೇ. ಓಕೆ, ಡನ್. ಓಕೆ ಗೈಸ್, ಸೊ ಇವರು ನನ್ನ ಬ್ಲಾಗ್ ಅಲ್ಲೇ ಇನ್ಮೇಲೆ ಬ್ಲಾಗ್ ಮಾಡ್ತಾರೆ. ಅವ್ರದ್ದು ಮಾಡಲ್ಲ. ಅವ್ರು ನೀನ್ ಮಾಡು, ನಾನು ಬರ್ತೀನಿ. ನನ್ನಲ್ಲೂ ಮಾಡಿ ಸಾಗರ್. ಅದೇ ನೀನ್ ಮಾಡು, ಆಮೇಲೆ ನಾನು ಅವಾಗ ಬಂದು ಹೋಗ್ತೀನಿ. ಗೆಸ್ಟ್ ಅಪಿಯರೆನ್ಸಾ? ಇವತ್ತು ಕಾರಲ್ಲಿ ಇದೀವಿ ನಾವು. ಅಯ್ಯೋ ದೇವರೇ, ಈ ಕಾರು ನಾವು ತುಂಬಾ ನಂಟಿದೆ ನಮ್ಗೆ ಏನೋ ಕಾರ್ ಜೊತೆ. ನಿನ್ ಬೆಸ್ಟ್ ಮೆಮೊರೀಸ್ ಏನು? ಶಿವಣ್ಣ ಜೊತೆನಾ? ಶಿವಣ್ಣ ನನ್ನ ಮಾತಾಡ್ಸಿದ್ದು, ಲೈಕ್ ನಾನು ನಡ್ಕೊಂಡು ಹೋಗ್ತಾ ಇದ್ನಲ್ಲ ಸೆಟ್ಟಲ್ಲಿ ಅವತ್ತೊಂದ್ಸರಿ, ಅವಾಗ ಕರ್ದಿ ಶಿವಣ್ಣ ಮಾತಾಡ್ಸಿದ್ರು ನನ್ನ. ಹಾಫ್ ಆನ್ ಅವರ್ ಮಾತಾಡಿದ್ರು ಅವತ್ತು ನನ್ನ ಹತ್ರ. ಅದೇ ನನ್ನ ಬೆಸ್ಟ್ ಮೆಮರಿ. ಅದಕ್ಕೂ ಮುಂಚೆ ಎಲ್ಲ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಲೈಕ್ ಸಿಕ್ದಾಗ ಹಾಯ್ ಬಾಯ್ ಆತರ ಅಷ್ಟೇ. ಬಟ್ ಅವತ್ತು ಲೈಕ್ ಫುಲ್ ಕಾನ್ವರ್ಸೇಷನ್. ನನ್ ಜೊತೆ ಬಂದ್ಮೇಲೆ ಮಾತಾಡ್ಸ್ಲೇಬೇಕಲ್ಲ ಸಾಕ್ಷಿ. ಆಕ್ಚುಲಿ ಹೌದು. ಅಂದ್ರೆ DKD ಲಾಸ್ಟ್ ಸೀಸನ್ ಮಾಡಿದ್ವಲ್ಲ, ಅವಾಗೇನೆ ಜಾಸ್ತಿ ಮಾತಾಡಿದ್ದು ಶಿವಣ್ಣ ಹತ್ರ ನಾನು. ಅದಕ್ಕೂ ಮುಂಚೆ ಲೈಕ್ ಜಸ್ಟ್ ಹೈ ಬಾಯ್ ಆತರ. ಅಂದ್ರೆ ನಾನು ಏನು ಅಷ್ಟೊಂದು ಸೆಟ್ಟಿಗೆ ಹೋಗ್ತಾ ಇರ್ಲಿಲ್ಲ, ಸುಮ್ಮನೆ ಅವಾಗ ಅಲ್ವಾ. ಬಟ್ ಲಾಸ್ಟ್ ಸೀಸನ್ ಫುಲ್ ಸೀಸನ್ ಇದ್ನಲ್ವಾ. ಸೊ ಆ್ಯಂಡ್ ನಾನು ಬರದೇ ಇರ್ಬೇಕಾದ್ರೇನು ಅಣ್ಣ ಕೇಳಿದ್ರು ಯಾಕೆ ಬಂದಿಲ್ಲ ಏನು ಅಂತ. ಸೊ ಅದೆಲ್ಲ ಚೆನ್ನಾಗಿತ್ತು. ಓಕೆ, ಸೊ ಹೋಗ್ತಾ ಇದ್ದೀನಿ. ಈಗ ಇವ್ರು ಮಲ್ಕೋತಾರಂತೆ.
ನೋಡಿ ಆಲ್ರೆಡಿ ಸೀಟ್ ಎಲ್ಲ ಇಂತ ಸಾಗರ್ ನನ್ನ ಕಾಲು ತಡಿತಾ ಇದ್ದೆ ಸಾಗರ್ ಇಲ್ಲಿ. ಕಾಲ್ ಆ ಕಡೆ ಇಟ್ಕೋ ಸಾಕ್ಷಿ, ಅಲ್ಲಿ ನೋಡು ಒಂದು ಉದ್ದ ಬಿಟ್ಟಿದ್ದಾನೆ. ಹೆಂಗೆ ನೀನ್ ಈ ಕಡೆ ಹೊರ್ಕೋ, ನಿನ್ನ ಕಾಲ್ ಆ ಕಡೆ. ಸುಖ ಪುರುಷ. ಕುತ್ಕೊಂಡಿದ್ದೀರಾ ಮಲ್ಗಲ್ವಾ? ಮಲ್ಗಲ್ವಾ? ಸರ್ ಒಂದು ಫೋಟೋಗ್ರಾಫ್. ಫಸ್ಟ್ ಆಟೋಗ್ರಾಫ್ ಇಸ್ಕೊ, ಆಮೇಲೆ ಫೋಟೋಗ್ರಾಫ್. ನಿಮ್ ಜೊತೆ ವಿಡಿಯೋಗ್ರಾಫಿ ಐತೆ ನೋಡಿ. ರೀಲ್ಸ್ ಇದೆ. ಅವ್ನು ತುಂಬಾ ಲಕ್ಕಿ ಅಲ್ಲ, ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡಿದ್ಯಾ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀವ್ ಲಕ್ಕಿ. ಏನಕ್ಕೆ ನನ್ ಜೊತೆ ನನ್ನಂತ ಸೆಲೆಬ್ರಿಟಿ ಜೊತೆ ರೀಲ್ಸ್ ಮಾಡಿದೀರಾ ನೀವು ಅಂತ. ಲಕ್ಕಿ ಬಿಡ್ತಾರೆ ಸಾಕ್ಷಿ, ಯೂಟ್ಯೂಬರ್. ಇಲ್ಲ, ಇಬ್ರು ಲಕ್ಕಿ ತಾನೇ. ಇಲ್ಲ ಒಬ್ರ ಜೊತೆ ಒಬ್ರು ಮಾಡಿರೋದಕ್ಕೆ ನೀನ್ ಲಕ್ಕಿ, ನಾನಲ್ಲ. ಏನಿಲ್ಲ, ನಾನು ಅನ್ಲಕ್ಕಿನೇ. ಹಲೋ. ಯಾಕಂದ್ರೆ ಲೆಫ್ಟು ಮಾನ್ಯತಾ ಟೆಕ್ ಪಾರ್ಕ್ ಹೆಬ್ಬಾಳ ಫುಲ್ ರಶ್ ಇರುತ್ತೆ ಸಾಗರ್ ಅಲ್ಲಿ. ತಿರುಪತಿಗೋ ಇಲ್ಲ ಧರ್ಮಸ್ಥಳಕ್ಕೆ ಹೋದ ಕ್ಯೂ ಇರುತ್ತೆ ಗೊತ್ತಾ? ಆ ತರ ಇರುತ್ತಾ? ಕ್ಯೂ ಇರುತ್ತೆ. Oh my God. ನೀವ್ ಹೋಗಿದ್ದೀರಾ ಮುಂಚೆ? ಆನಿವರ್ಸರಿಗೆ ಹೋಗಿದ್ವಲ್ಲ, ನಾನು ಶಿವಣ್ಣಗಿದ್ದಕ್ಕೆ ಆನಿವರ್ಸರಿಗೆ ಹೋಗಿದ್ದೆ. ಆಮೇಲೆ ಶಿವಣ್ಣ ಊರ್ಗೆ ಹೋಗಿದ್ವಿ. ಡಿಕೆಡಿ ಇಂದೆಲ್ಲ ಕರ್ಕೊಂಡು ಗಾಜ್ನೂರ್ ಗಾಜ್ನೂರ್ಗೆ ಹೋಗಿದ್ವಿ. ಅಲ್ಲೋದಾಗ್ಲೂ ಕೇಳಿದ್ರು ತಾನೆ ಶಿವಣ್ಣ ಸಾಕ್ಷಿಯಾಗಿ ಬಂದಿಲ್ಲ ಅಂತ. ಸಿ ಸಿ ಗೈಸ್, ಐ ಆಮ್ ಸ್ಪೆಷಲ್. ಸರ್ ಅವನ್ಗೆ ಕೇಳಿಸ್ಬಿಡ್ತಿದ್ದೇನೆ, ನಾರೇ ನೋಡ್ತಿದ್ದೆ. ದೇವ್ರ ಸಖತ್ ಹೈ ಬಜೆಟ್ ಆನ್ ಇದೆ ಇವ್ರ ಗಾಡಿಯಲ್ಲಿ, ಕೇಳಿಸ್ಬಿಟ್ರೆ ಕಷ್ಟ. ಓಕೆ, ಸೊ ಹೋಗ್ತಾ ಇದೀವಿ, ಹೋಗೋಣ. ಇನ್ನೇನಾರು ಹೇಳ್ಬೇಕಾ ಸಾಗರ್? ಏನಕ್ಕೆ ಸಡನ್ ಆಗಿ ಝೋನ್ ಔಟ್ ಆದ್ರಿ ನೀವು? ನನ್ನ ಯಾಕೆ ಕೇಳ್ತಿದ್ಯಾ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ನೀವ್ ಹೇಳಿದ್ರಲ್ಲ ನಮ್ ಬ್ಲಾಗ್ ಅಲ್ಲಿ ಅವಾಗ ಅವಾಗ ಬರ್ತೀರಾ ಅಂತ. ಅವಾಗ ಸಾಕಲ್ವಾ, ಇಷ್ಟು ಬಂದ್ರೆ ಸಾಕು, ನೋಡ್ತಾರೆ ಬಿಡು. ಓ, ಇವ್ರಿಗೇನೋ ನೆನ್ಪಪ್ಪ. ನೆನಪಲ್ಲ ಸಾಕ್ಷಿ. ಓಕೆ ಗೈಸ್, ಹೋಗ್ತಾ ಇದೀವಿ, ಹೋಗೋಣ. ಏನ್ ತೋರ್ಸಕ್ಕಾಗುತ್ತೋ ಗೊತ್ತಿಲ್ಲ ನನ್ಗೆ. ರಶ್ ಇರುತ್ತೆ ಅಂತ ಇವ್ರು ಬೇರೆ ಹೇಳ್ತಾ ಇದ್ರೆ, ಏನ್ ತೋರ್ಸಕ್ಕಾಗುತ್ತೋ ಅದನ್ನ ಗ್ಲಿಂಪ್ಸ್ ಅಲ್ಲಿ ತೋರಿಸ್ತೀವಿ. ಲೆಟ್ಸ್ ಗೋ. ಜಾನ್, ಹಾಯ್ ಮಾಡು. ಏನ್ ಹೇಳಕ್ ಇಷ್ಟಪಡ್ತೀಯಾ ಬ್ಲಾಗ್ ಅಲ್ಲಿ? ಬರ್ಡೇ ಕೊಟ್ಟಿದ್ದೀನಿ, ಕ್ಯೂಟ್ ಆಗಿದೆ. ಹಾಯ್ ಮಾಡಿ. ಶಿವಣ್ಣನ ಬರ್ಡೇಗೆ ಹಾಕೊಂಡ್ ಬಂದವ್ರೆ ಗಬ್ಬರ್ ಅಂತ. ಕ್ಯೂಟ್ ಕಪಲ್ ಗೋಲ್ಸ್. ಕಪಲೇ ಇಲ್ಲ, ಇನ್ಯಾವ ಗೋಲ್ಸ್? ಪಾಪ ಸಿಂಗಲ್ ಭಾವನ. ಯಾರಾದ್ರೂ ಇದ್ರೆ ಇಲ್ಲಿ ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಭಾವನೆಗೆ ರಿಶ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ಇದೇನು ಇಲ್ಲ, ಇನ್ನು ಆಚೆವರೆಗೂ ಲೈನ್ ಇದೆ. ಎಂಟ್ರೆನ್ಸ್ ಇಂದಾನು ಲೈನ್ ಇದೆ. ಇನ್ನೊಂದು 50% ಎಲ್ಲ ಫ್ಯಾನ್ಸ್ ಅದಕ್ಕೋಸ್ಕರ ಯಾವಾಗಲೂ ಕೂಡ ಶಾಶ್ವತವಾಗಿರ್ತಾರೆ. ಸೊ ಏನಾದರೂ ಒಂದು ಮಾಹಿತಿ ಕೊಟ್ಟಾಗ ದಯವಿಟ್ಟು ತಿಳ್ಕೊಳ್ಳಿ. ಮತ್ತೆ ಬಸ್ ಏನು ಹೇಳಕ್ ಇಷ್ಟಪಡ್ತೀರಾ? ನಾನಾ ಬೇಗ ಮದುವೆ ಇನ್ನೊಂದು ಹೆಣ್ಮಗು ಬೇಕು ಅಂತ ಹೇಳೋದು. ಅಯ್ಯೋ, ಏನೋ ಡೈಲಾಗ್ ಹೇಳ್ತೀರಾ ಬಸ್? ಶಿವಣ್ಣಂದ ಎನರ್ಜಿ ಅಂದರೆ ಶಿವಣ್ಣ ಅಂತ ಎನರ್ಜಿ. ಹಾಯ್ ಹೇಳು ಬ್ರೋ.
ಎಷ್ಟೊಂದು ದಿನ ಆದ್ಮೇಲೆ ಬಂದಿದ್ಯಾ ನಮ್ಮ ವ್ಲಾಗ್ಗೆ? ಹಾಯ್, ಹೌ ಆರ್ ಯು? ಗುಡ್. ಕ್ರೇಜಿ. ಯಾವ ಡಾನ್ಸ್ ಮಾಡ್ತಿದ್ಯಾ ಬ್ರೋ? ಟಕ್ಕ 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 ನಮ್ಮ ಶಿವಣ್ಣನ ಸಾಂಗ್. ಕ್ರೇಜಿ. ಇವರೆಲ್ಲ ಫ್ಲ್ಯಾಶ್ ಮಾಬ್ ಮಾಡ್ತಿದ್ದಾರೆ ನೋಡಿ. ಸರ್ಪ್ರೈಸ್ ಆಗಿ ಫ್ಲ್ಯಾಶ್ ಮಾಬ್ ಮಾಡಿದ್ದಾರೆ ನೋಡಿ. ಸಾಗರ್ ಮಾಸ್ಟರ್, ಮಂಜು ಮಾಸ್ಟರ್, ರವಿ ಮಾಸ್ಟರ್ ಎಲ್ಲ ಇದ್ದಾರೆ. ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕಲ್ತ್ಕೊಂಡ ಕಲ್ತ್ಕೊಂಡ ಅಲ್ಲ ಕರೆಕ್ಟ್ ಬಿಟ್ಟು ಬಿಟ್ಟು ಆಡುವ ಹಿಂಗಾಗತ್ತೆ. ಬಂದ್ರಪ್ಪ ಎಲ್ಲ ಇಡೀ ಸಾಕ್ಷಿ ಅವ್ರು ಬರ್ತಾ ಇರೋದು. ನಾವೆಲ್ಲ ಪ್ರಾಕ್ಟೀಸ್ ಆದ್ಮೇಲೆ ಅದೇನೋ ನೀನೇ ಪ್ರಾಕ್ಟೀಸ್ ಆದ್ಮೇಲೆ ಬರ್ತಾ ಇದ್ದಾರೆ ನೋಡಿ ಇವರು. ನೋಡಿ ನೋಡಿ ಇಲ್ಲಿ ರುದ್ರಾ ಮಾಸ್ಟರ್, ವಿವೇಕ್ ಮಾಸ್ಟರ್, ಜಾನ್, ಪವನ್ ಅಣ್ಣ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಇಲ್ಲಿ ಪವನ್ ಮಾಸ್ಟರ್ ನೋಡಿದ್ರು, ಅಣ್ಣ ನೋಡಿದ್ರು. ಕೈ ನೋವು ಬಂತು ನನಗೆ. ಅಲ್ಲ ಅಲ್ಲ ಟಕ್ಕ ಟಕ್ಕ. ಶಿವಣ್ಣ ಅಲ್ಲಿದ್ದಾರಾ? ಪ್ರಾಕ್ಟೀಸ್ ಟೈಮ್ ಗೈಸ್ ನೋಡಿ. ಒನ್ ಲಾಸ್ಟ್ ಪ್ರಾಕ್ಟೀಸ್ ಟೆಕ್ನಿಕಲ್ಸ್ ನಡೀತಾ ಇದೆ. ಲೈಟಿಂಗ್ಸ್ ಎಲ್ಲ ಆಗಿದೆ. ವಿವೇಕಣ್ಣ ಕಮಾನ್. ನೆಕ್ಸ್ಟ್ ಇವ್ರು ಹೋಗ್ಬೇಕು. ಇಲ್ಲಿ ಫ್ಲಾಶ್ ಮಾಬ್ ಅಲ್ವಾ, ಅದಕ್ಕೆ ಹೆಂಗೆ ಹೋಗ್ತಾರಂತೆ. ಬಾಸ್ ಹೋಗ್ತಾರೆ ನೋಡಿ ಸರ್. ಬಾಸ್ ಏನಿಲ್ಲಪ್ಪ. ಏನಿಲ್ಲ, ಯಾವ ಮದುವೆ ಮಗು ಆದ್ಮೇಲೆ ಮದುವೆನಾ? ಮಾತಾಡಾಯ್ತು ನೋಡಿ. ಫ್ರೆಂಡ್ಸ್ ಆಗಿದ್ದೀವಿ ನಾವು. ಬಾಸೇ ಬರ್ದಿರೋದು ಸಾಂಗು. ಯಾವ್ದು ಬಾಸ್? ನೋ ಪ್ರಾಬ್ಲಮ್. ಬಾಸು ನಮ್ಮ ಬಾಸು ನಾನೇ ಬರ್ತಿದ್ದೆ. ಬಾಸೇ ಬರ್ದಿರೋದು. ನೆಕ್ಸ್ಟ್ ನೋ ಪ್ರಾಬ್ಲಮ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇರೋದು ಬಾಸ್ ಬರ್ದಿರೋದು. ಬಾಸು, ನಮ್ಮ ಬಾಸು, ಆಮೇಲೆ ನೋ ಪ್ರಾಬ್ಲಮ್ ಇದೆಲ್ಲ ಮೋಹನ್ ಬಾಸ್ ಬರ್ದಿರೋದು. KGF ನೋಡಿದಿರಾ? KGF ಅದರಲ್ಲಿ ಕೊರಿಯೋಗ್ರಫಿ ಮಾಡಿರೋದು ಇವರೇ. ಯಾವ ಸಾಂಗ್? ಸಲಾಮ್ ರಾಕಿ ಭಾಯ್. ಸೇಮೆ ಮಾಡ್ಕೊಡ್ರಲ್ಲ. ಸೇಮೆ ಯಾವ್ದು ನನಗೆ ಬರ್ತಿದ್ದಿದ್ದು ಇದನ್ನ ನೋಟು ನೋಟು ಹಿಟ್ ಸೈಟ್ ಅಲ್ಲ. ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ ಇವರು. ಸೈಲೆಂಟ್ ಆಗಿ ನೋಡಿ. ಫಸ್ಟ್ ಟೈಮ್ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾರೆ ನೋಡ್ತಾರೆ ನಾನು. ಫಸ್ಟ್ ಟೈಮಾ? ಫಸ್ಟ್ ಟೈಮ್. ಎಷ್ಟು ಮಾಡ್ತಾ ಇದ್ದಾರೆ, ಚಿಲ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸ್ಟೆಪ್ಸ್ ಎಲ್ಲ ನೆನ್ಪಿಟ್ಕೊತಾ ಇದ್ದಾರೆ ಅವರು. ನಮ್ಮ ಸ್ಟೆಪ್ ಬಗ್ಗೆ ತಲೆ ಕೆಡ್ಸ್- ಅಣ್ಣ ಫಸ್ಟ್ ಸ್ಟೆಪ್ ಏನು ಹೇಳಿ? ಅಷ್ಟು ಟೆನ್ಷನ್ ಅಲ್ಲಿ ಇದ್ದಾರೆ. ಲವ್ವು ಸ್ಕೂಲಿಗೆ ಟೀಚರ್ ಆದರೆ ಇದೆಯಲ್ಲ ಚಕ್ 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 ಅಷ್ಟೇ. ಚಕ್ ಚಕ್ ಚಕ್. ಹಾಂ ಫಸ್ಟು ಬೆಂಚ್ ಇಲ್ಲಿಂದ ನೀನು ಸ್ಟೂಡೆಂಟ್ ಆಗುವೆ ಗೀತ ಹಾಕಿ ತೋರಿಸ್ಬಿಡು. ನಿಂಗೆ ನೀನು ಸ್ವಂತ ಅದಾಗುತ್ತಾ? ಮಿಲ್ಟ್ರಿ ಹೋಟ್ಲ್ ಮುದ್ದೆ ತಿನ್ನೋಣ. ಫ್ರೀ ಸ್ಟೈಲ್ ಮಾಡ್ಬಿಡೋಣ. ನೋ ಪ್ರಾಬ್ಲಮ್. ಐಟು ಸ್ವಲ್ಪ ಜಾಸ್ತಿ. ನೋ ಪ್ರಾಬ್ಲಮ್. ಬ್ಲಾಗ್ ಮಾಡ್ತಿದ್ದೆ ನಾನು.
ಬಾಮ್ನ ನಿಮ್ ಪರ್ಫಾರ್ಮೆನ್ಸ್ ಅಲ್ಲಿ ಏನಾಗುತ್ತೆ ಹೇಳಿ ಇವಾಗ? ಏನ್ ಗೊತ್ತಾ, ಪವನ್ ಅಣ್ಣ ಫಸ್ಟ್ ಔಟ್ ಹೊಡಿತಾರೆ, ಆಮೇಲೆ ಸಾಗರು ಪವನ್ ಅಣ್ಣ ನೋಡಿ ಅವ್ರೇನೋ ಬೇರೆ ಮಾಡ್ತವ್ರೆ, ನಾನು ಅಟ್ಲೀಸ್ಟ್ ಅವ್ರು ಮಾಡೋದನ್ನ ಮಾಡಿ ಮ್ಯಾಚ್ ಮಾಡ್ಬೇಕಂತ, ನಾನ್ ಇವ್ರಿಬ್ರು ಮುಂದ್ ಮಾಡೋದ್ ನೋಡಿ ಫುಲ್ ಬಂಕ್ ಆಗೋಗ್ಬಿಟ್ಟು. ಇವಳು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾಳೆ ಜಾಸ್ತಿ ಇದ್ರೆ, ನಾನ್ ನೋಡ್ಬೇಕು ಪರ್ಫಾರ್ಮೆನ್ಸ್ ನೋಡ್ಬೇಕಂತ ಫುಲ್ ವೇಟ್ ಮಾಡ್ತಾ ಇದ್ದೀನಿ ಇವಾಗ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ.
ಹೇಳ್ದಂಗೆ ಮನೋರಂಜನೆ ಕೊಡ್ತಿದ್ದಂಥ ಈ ನಾಯಕ ನಟ ಅವರ ಅಭಿಮಾನಿಗಳಿಗೆ ಆರೋಗ್ಯದ ಒಂದು ಭಾಗ್ಯವನ್ನ ಈ ಹೆಲ್ತ್ ಕಾರ್ಡ್ ಮೂಲಕ ಕೊಡ್ತಿದ್ದೀರಾ. ಮೊದಲನೇದಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ನಿಮ್ಗೆ ಥ್ಯಾಂಕ್ ಯು ಅಣ್ಣ. ನಿಮ್ಮ ಮಾತು. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ, ನಾನು ಅಷ್ಟೇ ಮಾತಾಡ್ಕೋಲ್ಲ, ಯಾಕಂದ್ರೆ ಅವಾಗಿಂದ ಕಾಯ್ತಾ ಇದ್ದಾರೆ ಪಾಪ, ಎಲ್ಲರೂ ಮೀಟ್ ಮಾಡಬೇಕಾಗುತ್ತೆ. VSH ಹಾಸ್ಪಿಟಲ್ ಕಲ್ಪಜ ಅವರಿಗೆ, ಶ್ರೀನಿವಾಸ್ ಅವ್ರಿಗೆ, ಶಶಿಧರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಯಾಕಂದರೆ ಒಂದು ಆ್ಯಡ್ ಮಾಡಿ ಎಲ್ರಿಗೂ ಒಂದು ನಿಮ್ಮ ಕಡೆಯಿಂದ ಒಂದು ಸೇವ್ ಮಾಡ್ತೀನಿ. ನನ್ನಲ್ಲಿ ಏನಿಲ್ಲ, ನಾನು ಬಂದು ಆ್ಯಡ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇನಿಲ್ಲ. ಬಟ್ ನೀವು ಒಂದು ಸ್ಟೆಪ್ ಹೆಡ್ ಹೋಗಿ ಈ ಥರ ಒಂದು ಕಾರ್ಡ್ ಕೊಡೋದು, ಅಭಿಮಾನಿಗಳಿಗೆ ಕಾರ್ಡ್ ಕೊಡೋದು ತುಂಬ ಖುಷಿಯಾದ ವಿಷಯ. ಅದರಿಂದ ಅವ್ರಿಗೆ ಬೆನಿಫಿಟ್ ಆಗ್ತಿದೆ ಅಂದರೆ ಅದಕ್ಕಿಂತ ಸಂತೋಷ ಪಡೋದು ಇನ್ನೇನು ಬೇಕು ಹೇಳಿ. ಅದ್ರ ಎಷ್ಟು ಹಣ ಕೊಟ್ಟರು ಅದು ನಮ್ಗೆ ಸಿಗಲ್ಲ, ಅದೊಂದು ಭಾಗ್ಯ. ಅದು ಆ ಭಾಗ್ಯ ದೇವ್ರು ನಿಜವಲ್ಲ. ಯಾಕಂದರೆ ಆ ಹಾಸ್ಪಿಟಲ್ ಅನ್ಕೊಂಡು ಅಲ್ಲಿ ಅಂದ ತಕ್ಷಣ ಎಲ್ಲರೂ ನಾವು ಆ ಹಾಸ್ಪಿಟ್ಲಿಗೆ ನಾವು ಫ್ಯಾಮಿಲಿ ಫುಲ್ಲಾಗಿ ಯಾವಾಗಲೂ ಅಲ್ಲೇ ಏನೇ ಟ್ರೀಟ್ಮೆಂಟ್ ಮಾಡಬೇಕು ಅಲ್ಲೇ. ನಾನಿವತ್ತು ಇಷ್ಟು ಮಟ್ಟಿಗೆ ಚೆನ್ನಾಗಿದ್ದೀನಿ ಅಂದರೆ ಡಾಕ್ಟರ್ ಶ್ರೀನಿವಾಸ್ ಅವರು, ಶಶಿಧರ್ ಅವರು ಕ್ಯಾನ್ಸರ್ ಆದಾಗ ಅವರೇ ನನಗೆ ಟ್ರೀಟ್ ಮಾಡಿದ್ದೀನಿ, ಕೀಮೋ ಎಲ್ಲ ಕೊಟ್ಟು ಭಾಳ ತುಂಬ ಒಳ್ಳೆ ಮಗು ಥರ ನೋಡ್ಕೊಂಡ್ರು ನನ್ನ. ಯಾಕೆ ನಾನಿರೋ ಮೆಂಟಾಲಿಟಿ ಒಂಥರ ಮೆಂಟಲ್ ಥರ ನಾನು. ಯಾಕೆಂದ್ರೆ ಯಾರೇ ಬಂದು ಸ್ವಲ್ಪ ಕೋಪ ಜಾಸ್ತಿ, ಬಟ್ ಆ ಕೋಪನ ತಡ್ಕೊಂಡು ಪಾಪ ಅವರು ಅಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡಿದ್ದಾರೆ. ಡಾಕ್ಟರ್ ಮನೋಹರ್ ಅವರು ಅಲ್ಲಿ ಮಾಯಾಮಿಗೆ ಹೋದಾಗ ಟ್ರೀಟ್ ಮಾಡಿ ಇವತ್ತು ಇಷ್ಟು ಮಟ್ಟಿಗೆ ನಾನು ಒಂದು ಆರೋಗ್ಯವಾಗಿದ್ದೀನಿ ಅಂದರೆ ಅದೆಲ್ಲ. ಥ್ಯಾಂಕ್ ಯು ಕೊರಿಯೋಗ್ರಾಫರ್ಸ್, ಥ್ಯಾಂಕ್ ಯು ನಮ್ಮ DKD ಕೊರಿಯೋಗ್ರಾಫರ್ಸ್, DKD ಕಂಟೆಸ್ಟೆಂಟ್ ಆ್ಯಂಡ್ ಸ್ಪೆಷಲಿ ನಮ್ಮ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತು ನೀವೆಲ್ಲರೂ ಬಂದು ಶಿವಣ್ಣ ಅವರ ಬರ್ಡೇನ ತುಂಬಾ ಸ್ಪೆಷಲ್ ಮಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಗೌಡ್ರೆ. ಥ್ಯಾಂಕ್ ಯು. ಈಗ ಶಿವಣ್ಣನ ಅಭಿಮಾನಿಗಳೆಲ್ಲರೂ ಬರುವಂತ ಸಮಯ. ಹೃದಯ ಶ್ರೀಮಂತಿಕೆ ಬಹಳ ದೊಡ್ಡ. ಐ ಥಿಂಕ್ ದಟ್ ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಹಾಸ್ಪಿಟಲ್ ಇವತ್ತು VSH ಹಾಸ್ಪಿಟಲ್. ಬಟ್ ನಮ್ಮ ಸಂಬಂಧ ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡ್ತೀವಿ. ಕರ್ನಾಟಕ ಅಷ್ಟು ಏನೋ ಮಕ್ಕಳ ಮೇಲೆ ಮಾತಾಡ್ತಾ ನಮ್ಮ ಎಲ್ಲ ಡಾನ್ಸರ್ಸ್. ಓಕೆ, ಸೊ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೊರಿಯೋಗ್ರಾಫರ್ಸ್ ಎಲ್ಲ ಡ್ಯಾನ್ಸ್ ಮಾಡಿದ್ರು, ಸಖತ್ತಾಗಿತ್ತು. ಸರ್ಪ್ರೈಸ್ ಆಗಿ ಡ್ಯಾನ್ಸ್ ಮಾಡಿದ್ದು. ಆ್ಯಂಡ್ ನಾನು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡಿದೆ ಲಾಸ್ಟಲ್ಲಿ ಅಣ್ಣನ ಜೊತೆ. ಆ್ಯಂಡ್ ಸಾಗರ್ ಮಾಸ್ಟರ್ ಹೆಂಗನ್ಸ್ತು ಡ್ಯಾನ್ಸ್ ಮಾಡಿ? ಖುಷಿ ಆಗುತ್ತೆ, ಖುಷಿ ಆಯಿತು. ಶಿವಣ್ಣನ ಬರ್ಡೇ ದಿವಸ ಇವತ್ತು ನಾವು ಕೊರಿಯೋಗ್ರಾಫರ್ಸು ನಮ್ಮ ಮೋಹನ್ ಮಾಸ್ಟರ್ ಎಲ್ಲ ಹೋಗಿ ಒಂದು ಸರ್ಪ್ರೈಸ್ ಕೊಟ್ಟಿದ್ದು. ಇದು ಶಿವಣ್ಣಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ ಮಾಡಿದ್ದು. ಖುಷಿ ಆಯಿತು, ಎಲ್ಲರೂ ಅವರು ಖುಷಿ ಪಟ್ಟರು, ಅವ್ರ ಜೊತೆ ಡ್ಯಾನ್ಸ್ ಆಡಿದ್ವಿ ಅಷ್ಟೇ. ಅವ್ರ ಡೇ ದಿವಸ ನಾವು ಖುಷಿಯಾಗಿದ್ದೀವಿ. ಅಂದ್ರೆ ಲೈಕ್ ಈ ತರ ಒಂದು ಒಕೇಶನ್ ಅಲ್ಲಿ ನಾವು ಒಂದು ಪಾರ್ಟ್ ಆ ಸೆಲೆಬ್ರೇಷನ್ ಅಲ್ಲಿ ಅನ್ನೋದು ಒಂದು ಖುಷಿ. ಇನ್ನೊಂದು ವಿಷಯ ಹೇಳ್ಬೇಕು ಅನ್ಕೊಂಡೆ, ಲೈಕ್ ಬರ್ಡೇ ದಿನ ನಾವು ಗಿಫ್ಟ್ಸ್ ಎಲ್ಲ ರಿಸೀವ್ ಮಾಡ್ತೀವಿ, ಬಟ್ ಶಿವಣ್ಣ ಗಿಫ್ಟ್ ಕೊಟ್ಟಿದ್ದಾರೆ ಜನಕ್ಕೆ. ಫ್ಯಾಮಿಲಿ ಹೆಲ್ತ್ ಕಾರ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಹೆಲ್ತ್ ಕಾರ್ಡ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೆಸೆಸಿಟಿ ಇರೋರಿಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಹ್ಯಾಪಿ ಬರ್ಡೇ ಶಿವಣ್ಣ, ಆರೋಗ್ಯವಾಗಿ ಚೆನ್ನಾಗಿರಿ ಅಷ್ಟೇ. ಸಾಗರ್, ಹ್ಯಾಪಿ ಬರ್ಡೇ ಶಿವಣ್ಣ. 64th ಬರ್ತ್ಡೇ ಇದು. ಇದೇ ಥರ ಇವತ್ತೇನು 64 ಆಗಿದೆ, ಹಾಗೆ 100 ಆಗಲಿ 200 ಆಗಲಿ ನಿಮ್ಮಂಥವ್ರು ಈ ಇಂಡಸ್ಟ್ರಿಗೆ ಬೇಕು. ಬಿಕಾಸ್ ನ್ಯೂ ಟ್ಯಾಲೆಂಟ್, ಯಾರು ಹೊಸಬ್ರು ಅವ್ರಿಗೆ ಟ್ಯಾಲೆಂಟ್ ಇದೆ ಅವ್ರನ್ನ ಗುರುತಿಸಿ ನೀವು ಕರ್ಕೊಂಬಂದು ಎಷ್ಟೊಂದು ಜನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಇದೇ ಥರ ಮಾಡಿ. ಸೆಕೆಂಡ್ ಹ್ಯಾಪಿ ಬರ್ಡೇ ಶಿವಣ್ಣ, ವಿ ಲವ್ ಯು. ಹ್ಯಾಪಿ ಬರ್ಡೇ ಶಿವಣ್ಣ, ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ಒನ್.